ಲಿಂಗ ಇಲ್ಲ, ಹೌದಲ್ವ? ಹೆಸರಿಗೆ ಲಿಂಗಾಯತರು ನಾವು ಬೋರ್ಡ್ ಹಾಕಿವಿ, ಲಿಂಗಾಯತರು ಅಂತ ಬೋರ್ಡ್ ಹಾಕಿವಿ. ಆದರೆ ಕೊಳ್ಳಾಗ ಲಿಂಗ ಇಲ್ಲ. ಲಿಂಗ ಅನ್ನುವಂಥದ್ದೇನೈತಲ್ಲ, ಅದು ಯಾರು ಕಟ್ಕೊಳ್ಳಕ ಭಾಳ ಇದನ್ನು ಮಾಡ್ತಾರೆ. ಭಾಳ ಇದನ್ನು ಮಾಡುವಂಥ ಸಮಯದೊಳಗೆ ಒಂದು ಊರಾಗ ಇಬ್ಬರು ಗಂಡ ಹೆಂಡತಿ ಇದ್ದರು. ಹೆಂಡತಿ ಭಾಳ ಬಂಗಾರ 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 ಅಂತಿದ್ರು. ನೀವಂತೂ ಗಂಡನ ಕಾಡಂಗಿಲ್ಲ ಬಿಡು, ಬಂಗಾರ ಕೇಳದೇ ಇಲ್ಲ. ನೀವು ಕೇಳಿದ್ರೆ ಎಲ್ಲಿಂದ ಕೊಡಬೇಕು? 1 ಲಕ್ಷ ರೂಪಾಯಿಗೆ ಒಂದು ತೊಲೆ ಆಗೈತಿ. ಬಂಗಾರ ಬಂಗಾರ ಅಂತ ಕಾಡ್ತಿದ್ಲು. ನಾನು ಲಗ್ನ ಆಗಿ 10 ವರ್ಷ ಆಯ್ತು, ಒಂದು ದಿವಸ ನನಗೇನು ಒಂದು ತೊಲೆ ಬಂಗಾರ ತಂದು ಕೊಟ್ಟಿಲ್ಲ. ಮಲ್ಲವ್ವ ನನಗೆ ಹೇಳ್ತಿ, ಆಕೆ ಗಂಡು ನೋಡಿದ್ರೆ ದಲಾಲಿ ಅಂಗಡಿ ಕೆಲಸ ಮಾಡಕ್ಕೆ ಹೋಗ್ಕಾನ, ಅವ 6 ತೊಲೆ ಬಂಗಾರದ್ದು ದಾಗಿನ ಮಾಡಿಸಿ ಹಾಕ್ಯಾನ. ನಿನ್ನ ಕಟ್ಕೊಂಡು ನಾ ಏನು ಸುಖ ಉಣ್ಣೆ ಯವ್ವ ಅಂದ. ಗಂಡ ಅಂದ, ಇದಕ್ಕೇನು ಹುಚ್ಚು ಬಡಿತಪ್ಪ, ಬಂಗಾರ ಬಂಗಾರ ಅಂತೈತಿ, ಎಂಥದ್ದು ಮಾಡಿಸ್ಬೇಕೆ? ನನಗೆ ಯಾರೂ ಜಗತ್ತಿನಾಗ ಮಾಡಲಾರ್ದಂಥ ರೀತಿಯೊಳಗೆ ಅಪಾರವಾಗಿರುವಂಥ ದೊಡ್ಡದಾಗಿನ ಮಾಡಿಸ್ಬೇಕು ಅಂದು, ನಕ್ಲಿಸ್ ಮಾಡಿಸ್ಬೇಕ ಅಂದ್ಲು. ಅವ ಅಂದ, ಈಗ ಎಂಥದ್ದು ಬೇಕು ನಿನಗೆ? ಕನಿಷ್ಠ ಒಂದು 1/4 ಕಿಲೋರ ವಜ್ಜಿರ್ಬೇಕದು ಅಂದಕ್ಕೆ, ಅಷ್ಟು ಬಂಗಾರ ತರಬೇಕಾದ. ಅವ ಅಂದ, ಇನ್ನೇನು ಮಾಡಪ್ಪ, ದಿನ ಊಟಕ್ಕೆ ಕುಂತರೂ ಕೂಡ ಬಂಗಾರ ಬಂಗಾರ ಅಂತಳಿಕೆ, ಏನು ಮೈಡೆ ಮಾಡಬೇಕು ಅಂತ ತಿಳ್ಕೊಂಡು ಪತ್ತಾರು ಭಾಳ ಜಾಣ್ರು, ಬಡಗೇರು ಪತ್ತಾರು ಹಿರಣ್ಣ ಅಂತ ಭಾಳ ಜಾಣ್ರು ಇವರು. ಅವ ಸಾವುಕಾರನ ಹತ್ರ ಬಂದು ಏನು ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ಒಂದು ಸಾಣಿಕಲ್ ತೊಗೊಂಬರ್ರಿ ಅಂದಿವ. ಒಂದು 1/4 kg ಅಷ್ಟು ಸಾಣಿಕಲ್ ತೊಗೊಂಬರ್ರಿ. ಆ ಸಾಣಿಕಲ್ಲ ಒಳಗೆ ಹಾಕಿ ಮ್ಯಾಲೆ ತಗಡು ಹಾಕಿ, ಬಂಗಾರ ತಗಡು ಹಾಕಿ ಬಟನ್ ಹಾಕಿ ಕೊಡ್ತೀನಿ, ಅದನ್ನು ಒಯ್ದು ನಿಮ್ಮ ಹೆಣ್ಮಕ್ಳಿಗೆ ಕೊಡ್ರಿ. ಆಯ್ತು ಬಿಡು ಅಂದು 3-4 ತೊಲೆಯೊಳಗೆ ಅದಕ್ಕೆ ಬಟನ್ ಹಾಕಿ ಬಂಗಾರ ತಯಾರು ಮಾಡಿ ಒಳ್ಳೆಯ ರೀತಿಯಾಗಿರುವಂಥ ಒಂದು ಒಳಗೆ ಕಲ್ಲಿಟ್ಟು ಹಾಕಿದ ಬಂಗಾರ ಮಾಡಿಕೊಟ್ಟ ಸರ ಹೆಂಡತಿಗೆ ಹೋಗಿ ತೋರಿಸಿದ. ಅವು ನನ್ನ ಗಂಡ ಯಾರ್ಯಾರು ಮಾಡಿಸಿಲ್ಲ ನೋಡು, ಎಷ್ಟು ಬಂಗಾರ ಇದಕ್ಕೆ ಎಷ್ಟು ಹಿಡಿತು? ಹೆಚ್ಚಿಗೆ ಅಂದ್ರೆ ಸುಮಾರು 1/4 ಕಿಲೋದ ಮೇಲೆ ಹೆಚ್ಚಿಗೆ ಐತೆ, ತೂಕ ಹಚ್ಚಿದ್ರ ಇರಲಿ ಹಾಕೋ ನೋಡ್ರಿ, ನಾವೊಂದು ಕಂಡೀಷನ್ ಮಾಡ್ತೀನಿ ಅಂದ. ಏನಂದ್ಲು ಅಂದರೆ, ನಾನು ಸ್ವಾಮ್ಯಾರನ್ನ 101 ಮಂದಿ 500 ಊಟಕ್ಕೆ ಕರಿತೀನಿ. ಆ 500 ಊಟಕ್ಕೆ ಕರೆದಾಗ ಬಂಗಾರ ಯಾವ ದಾಗಿನ ಹಾಕ್ಕೊಂಡು ನಾನೇ ಊಟಕ್ಕೆ ನೀಡಾಕಿ ಅಂದ್ಲು. ಅಬಾ ಒಂದು 5 ಪೈಸಾ ಸಹಿತ ದಾನ ಮಾಡಲಾರ್ದಾಕೆ ಈ ರೀತಿಯಾಗಿ ನಾನು ಹಾಕ್ಕೊಂಡು ತಾನ ಊಟಕ್ಕೆ ನೀಡ್ತಾಳೆ ಅಂತ ತಿಳ್ಕೊಂಡು ಅಂದಾಗ, ಆಯ್ತು ಬಿಡು ಅಂತ ತಿಳ್ಕೊಂಡು ಏನು ಮಾಡಿದ ಅಂತ ತಿಳ್ಕೊಂಡು ಕೇಳಿದ್ರೆ, 500 ಅಡ್ಡಾಡಿ 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 ಹಾಕಿ ಕರೆದ ಮೇಲೆ 101 ಮಂದಿ 500 ಆದರು. ಮೊದಲಿಗೆ ಏನು ಎಡೆ ಮಾಡಬೇಕು, ಅನ್ನ ಸಾರು ಮತ್ತೆಲ್ಲ ಪದಾರ್ಥಗಳನ್ನ ಎಡೆ ಮಾಡಿದ್ಲು. ಬಗ್ಗಿ ಅತ್ತಾಗ ಬಗ್ಗಿ ಇತ್ತಾಗ ಬಗ್ಗಿ ನೀಡ್ತಿದ್ಲಲ್ಲ, ಅದು ದಾಗ್ ಎದಿಗೆ ಬಡ್ದು ರಕ್ತ ಸೋರ್ತಿತ್ತು. ಮಗಳು ಎದಿ ಬ್ಯಾನಾಗೈತಿ ಅಲ್ಲಿಲ್ಲ, ಎದಿ ನೋವಾಗೈತಿ ಅಲ್ಲಿಲ್ಲ, ಹಂಗೆ ನೀಡ್ತಿಲ್ಲ. ಅನ್ನ ಸಾರು ಕೊನೆಗೆ ನೀಡಕ್ಕೆ ಹೋಗುವಂಥ ಸಮಯದೊಳಗೆ ಕೊನೆ ಪಂಕ್ತಿಯೊಳಗೆ 500 ಅಂದ. ಅವರ ಏನರದು ರಕ್ತ ಹೊಸದಾಗಿನ ಮಾಡ್ಕೊಂಡಾಗ ಹಿಂಗಾಗಿ ಹಾಕ್ಕೊಂಡಾಗ ಹಿಂಗಾಕತ್ತೆ ಅಂತೇಳಿ ಅದು ದಾಗಿಣಿದ್ದು ಅಲ್ಲ. ನೀಡಿದ್ಲು ಎಲ್ಲರೂ ಉಂಡ್ರು, ದಕ್ಷಿಣ ಕೊಟ್ಲು, ಎಲ್ಲ ಮುಗೀತು. ಗಂಡ ತೆಗಿ ಸಾಕದ ನಾನು, ಏನಾಗೈತೆ ನಿನ್ನ ಎದಿ ಪರಿಸ್ಥಿತಿ ನೋಡಂದು. ಅಯ್ಯ ಹೊಸ ಹಾಕ್ಕೊಂಡ್ರೆ ಹಂಗಾಗತ್ತೆ ತಡ್ರಿ ಅಂದಾಕಿ ನ್ಯಾಳಕ್ಕಂತ ಮಕ್ಕೊಂಡಾಕೆ 3 ತಿಂಗಳು ಹೇಳಿಲ್ಲ. ಹೇಳಾರ್ದಂಥ ಸಮಯದಲ್ಲಿ ಡಾಕ್ಟ್ರಿಗೆ ತೋರಿಸಿ ದಾಗಿನ ಅಂತಿದ್ದೆಲ್ಲ, ಇಷ್ಟೊಂದು ಬಂಗಾರದ ನೀ ಮಾಡಿಸ್ಕೊಟ್ಟಿ ಅಂದ ಬಳಿಕ ನಾನು ಎಲ್ಲ ಓನ್ಯಾಗ ಅಡ್ಡಾಡಿ ತೋರಿಸಿ ಬರಬೇಕಾಗಿತ್ತು, ಆರಾಮಾದ್ಮೇಲೆ ತೋರಿಸಿ ಬರ್ತೀನಿ ಹೇಳ ಅಂತಂದ್ಲು. ಅಂದಾಗಿಲ್ಲ ತಡಿ ಅಂತ ತಿಳ್ಕೊಂಡು ಬಟನ್ ಬಿಚ್ಚಿ ತೋರಿಸಿದ. ಒಳಗೆ ಸಾಣಿಕಲ್ ದಪ್ಪತ್ತು ಕೆಳಗೆ ಬಿತ್ತು. ಅಯ್ಯಯ್ಯೋ ಇದ್ರ ಬಾಯಾಗರ ಮಣ್ಣು ಹಾಕ್ಲಿಕ್ಕೆ ಮೋಸ ಮಾಡ್ತೇವೆ, ನನಗೆ ಗಂಡ ಇಂಥದ್ದು ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಹಂಗೆ ಬಂಗಾರ ಅಂದ್ರೆ ಬಾಯಿ ಬಿಡ್ಕೊತಾರೆ ಹೆಣ್ಮಕ್ಳು, ಲಿಂಗ ಅಂದ್ರೆ ಕಟ್ಟಕ್ಕೆ ಒಲ್ರು. ಅವಾಗ ಹೆಣ್ಮಗಳು ಹೇಳಿದ್ಲು, ಇನ್ನು ಮೇಲೆ ಬಂಗಾರನ ಬೇಡ, ನನಗೆ ಲಿಂಗನ ಇರಲಿ ಅಂತ ತಿಳ್ಕೊಂಡು ಒಂದು 2-3 ತೊಲೆ ಲಿಂಗದ ಬೆಳ್ಳಿ ಲಿಂಗದ ಕಾಯಿ ಹಾಕ್ಕೊಂಡು
ಪೂಜೆ ಮಾಡಲಿಕ್ಕೆ ಹತ್ತಿಲ್ಲ. ಹಂಗೆ ಇವತ್ತು ನಾವುಗಳು ವೀರಶೈವರಾದವರು ಲಿಂಗ ಧಾರಣೆಯನ್ನು ಮಾಡ್ಕೋಬೇಕು. ಅದೇ ರೀತಿಯಾಗಿ ಇಷ್ಟಲಿಂಗದ ಪೂಜೆಯನ್ನು ಮಾಡುವಂಥ ಸಮಯದೊಳಗೆ ಓರ್ವ ತಾಯಿ ಆಗಿರುವಂಥವಳು ಶರಣಪ್ಪನ ಹತ್ರ ಬರ್ತಾ ಇದ್ದಾಳೆ. ದೊರೆಯ ನರರಿಗೆಲ್ಲ ಶರಣ ಶರಣ ಪರಶಿವ ನೀನು ಜಗದೊಡೆಯ ಹರಣ ಸನ್ನಿಧಿಗೆ ಬಂದಿಗೆನು ಗುರುರಾಯ ಕರುಣಿಸೋಯನಗೆ ಮನೆತನದೊಳಗೆ ಮಂಗಲ ಭಾಗ್ಯವಾ ಮಂಗಲ ಭಾಗ್ಯವಾ ಮಂಗಲ ಭಾಗ್ಯವಾ ಶರಣ ಬಸವ ಕರುಣಿಸೋಯನಗೆ ಮಂಗಲವಾ ಮಂಗಲವಾ ಗುರುವಿ ನಡೆದವರೆಯೋಳೊಂದುತೆ ಕರುಣಾರಬ್ಬರಕ್ಕೆ ಜನ್ಮ ವ್ಯಕ್ತಿಯ ಶರಣರಿಗೆ ಭವಬಾಧೆ ದೂರಿವುದು ತರತರ ಭಾಗ್ಯವ ಕರುಣಿಸಿದ ಅರಳ ಗುಂಡಿಗೆಯ ಶರಣ ಶರಣ ಬಸವೇಶ ಶರಣ ಬಸವೇಶ ಅರಳ ಗುಂಡಯ್ಯ ಕಂದ ಕಲಬುರಗಿಗೆ ಬಂದ ಶರಣ ಬಸವ ಬಸವ ಬಸವ. ಅವಾಗ ಆ ತಾಯಿ ಹೇಳ್ತಾಳೆ, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಹಳ್ಳಿಯವರು ನಮಗೆ ಅಪಾರವಾಗಿರುವಂಥ ರೀತಿಯಲ್ಲಿ ಹಾಲಮತದ ಬಾಂಧವರು, ಅನೇಕ ಸಂಪತ್ತು ಅನ್ನುವಂಥದ್ದು ಎಲ್ಲ ಪ್ರಾಪ್ತಿಯಾಗಿದೆ. ಮನೆಯೊಳಗೆ ಮಂಗಲ ಕಾರ್ಯ ಒಂದು ಆಗಿಲ್ಲ, ಮಕ್ಕಳೆಲ್ಲ ದೊಡ್ಡವರಾಗಿ ಅವರ ಮದುವೆ ಆಗಿಲ್ಲ, ಬೇಕಾದಷ್ಟು ಶ್ರೀಮಂತಿಕೆ ಅದ, ಆದರೆ ನಮ್ಮ ಮನೆತನಕ್ಕೆ ಮಂಗಲ ಕಾರ್ಯ ಆಗಿಲ್ಲ ಅಂತ ತಿಳಿದುಕೊಂಡು ಆ ತಾಯಿ ಸಾಷ್ಟಾಂಗ ನಮಸ್ಕಾರವನ್ನು ಆಗ್ತಾ ಇದ್ದಾಳೆ. ಶರಣಪ್ಪನವರು ಆ ತಾಯಿಯ ದಿವ್ಯ ದೃಷ್ಟಿಯನ್ನು ನೋಡಿ ಅಪಾರವಾದಂಥ ರೀತಿಯೊಳಗೆ ನಮ್ಮಗಳಂತೆ ಕಾಯ್ತಾ ಕಟ್ಟಿದರೇನು ತಾಯಿ, ಈ ರೀತಿಯಾಗಿರುವಂಥ ಶ್ರದ್ಧಾ ಭಕ್ತಿಯಿಂದ ನೀ ಬಂದಿ ಅಂದ ಬಳಿಕ ನಿಮ್ಮ ಮನೆತನದೊಳಗ ಅಪಾರವಾದಂಥ ರೀತಿಯೊಳಗೆ ಕಷ್ಟ ಅನ್ನುವಂಥದ್ದಿತ್ತು. ಆ ಕಷ್ಟವನ್ನು ಗುರುನಾಥನಾಗಿರುವನು ಇವತ್ತು ಸುಷ್ಟಾಕಿದ್ದಾನೆ, ತಗೋ ಆಶೀರ್ವಾದ ಅಂತ ತಿಳಿದುಕೊಂಡು ಕಾಯಿ ಮಂತ್ರಿಸಿ ಕಾಯನ್ನು ಕೊಟ್ಟಾಗ ಕಾಯಿ ಕೊಟ್ಟು ಮನೆಯಲ್ಲಿ ಏನು ಬೇಕಾದ್ದು ಕೂಡ ಆಗ್ತದೆ ಅನ್ನುವಂಥ ರೀತಿಯೊಳಗ ಆಶೀರ್ವಾದ ಮಾಡಿ ಪ್ರಸಾದ ತೆಗೆದುಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಆಗಲಿ ಅಂತ ತಿಳಿದುಕೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ತಮ್ಮೂರಿಗೆ ಹೋಗ್ತಾಳೆ. ವರ್ಷಕ್ಕೊಂದು ಮನೆತನದಲ್ಲಿ ಸಂಪತ್ತಿನ ಜೊತೆಗೆ ಮಂಗಲ ಕಾರ್ಯಗಳು ಆಗುವಂಥ ಸಮಯದೊಳಗೆ ಶರಣಪ್ಪನೇ ನನ್ನ ಮನೆಯ ಕುಲಗುರು, ಶರಣಪ್ಪನೇ ನಮ್ಮ ಮನೆಯ ಕುಲಗುರು ಎನ್ನುವಂಥ ರೀತಿಯೊಳಗೆ ಅವರ ಗುಣಗಾನವನ್ನು ಮಾಡುವಂಥ ಯಾವ ಸನ್ನಿವೇಶದೊಳಗೆ, ಹಾಗಾದರೆ ಜ್ಞಾನಿಗಳಾಗಿರುವಂಥವ್ರು ಹೇಳ್ತಾರೆ, ಕಾಳಗದ ಕಥೆಯಲ್ಲ ಈ ಪುರಾಣ, ದೊಡ್ಡ ಪುರಾಣ ಅಲ್ಲ, ಕಾಳಗದ ಕಥೆಯಲ್ಲ, ವಿಷಯಗಳ ಏಳಿಗೆಯ ವಿಧಿಯಲ್ಲ, ಹೊಟ್ಟೆಯ ಹೊಗಳುಪ ಹಿಂಸೆಯ ದೆಸೆಯಲ್ಲ, ಹೊಲಬು ತಿಂಬುವ ತಾನಲ್ಲ, ಕಾಳಗವು ಕರುಣದಲ್ಲಿ ಸುರತರು ಕೀಲದಲ್ಲಿ ಕುಂಡಲೆಯಲ್ಲಿ ತೃಪ್ತಿಯ ದಾಳಿ ಗಗನದೋಳಿದು ಖುಷಿಯಲ್ಲವಿ ಸುಲಭ ಬೋಧೆಯಲ್ಲಿ ಎನ್ನುವಂಥ ರೀತಿಯೊಳಗೆ ಶಂಕರಾಚಾರ್ಯ ಚಾಮರಸರಾಗಿರುವಂಥವರು ಈ ವಿಚಾರವನ್ನು ತಿಳಿಸುವಂಥ ಸಮಯದೊಳಗೆ ಅಂತಪ್ಪ ಯಾವ ಗುರುವಿನ ಸೇವೆಯನ್ನು ಮಾಡುತ್ತಾ ಇರುವಂಥ ಸಮಯದೊಳಗೆ, ಹಾಗಾದರೆ ಶರಣರಿಗೆ ಕಲಿಕೇರಿ ಮರುಳಾರಾಧ್ಯರು ಹೇಳ್ತಾರೆ, ಯಾರು ಗುರುವಿನ ಸೇವಾ ಮಾಡಿದರೂ ಅವರ ಕಥೆಯನ್ನು ನನಗೆ ಬೋಧಿಸಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡಾಗ
ಆಗಲಿ ಅಂತ ತಿಳಿದುಕೊಂಡು ಆ ಶರಣರಿಗೆ ಒಂದು ಕಥೆಯನ್ನು ಉಪದೇಶ ಮಾಡ್ತಾರೆ. ಆ ಕಥೆಯನ್ನು ನಾಳಿನ ದಿವಸ ನಾವು ಕೇಳೋಣ ಅಂತ ತಿಳ್ಕೊಂಡು ಹೇಳಿ, ಇವತ್ತಿನ ದಿವಸದ ಅಪಾರವಾದಂಥ ರೀತಿಯೊಳಗೆ ಪ್ರತಿ ದಿವಸ ನಿಮ್ಮ ನೇಮ ಏನಿತ್ತು ಸ್ವಾಮಿಗಳು ಅದೇ ರೀತಿಯಾಗಿರುವಂಥ ಸನ್ಮಾನ ಕಾರ್ಯಕ್ರಮ ಏನಾದರೂ ಕಾರ್ಯಕ್ರಮ ಇದ್ದರೆ ನಮ್ಮ ಸಮಿತಿಯ ಕಾರ್ಯಕರ್ತರು ಸ್ವಾಮಿಗಳಾಗಲಿ ಡಾಕ್ಟರ್ ಆಗಲಿ ಮುಂದೆ ನಡೆಸಿಕೊಡಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈಗ